ವೆಲ್ಕಮ್ ಬ್ಯಾಕ್ ಟು ಎಜುಇನ್ಫೋ ಕನ್ನಡ. ಇವತ್ತಿನ ಒಂದು ವಿಡಿಯೋದಲ್ಲಿ ಮೋಸ್ಟ್ ಅಂದರೆ ಯಾರೆಲ್ಲ ತುಂಬ ಡೌಟ್ಸನ್ನು ಕೇಳ್ತಾಯಿದ್ರಿ ಮತ್ತು ಯಾರಿಗೆಲ್ಲ ಏನೋ ಅಮೌಂಟ್ ಬಂದಿಲ್ಲ ಅಂತ ಹೇಳ್ತಾಯಿದ್ರಿ, ಆ ಥರ ವಿದ್ಯಾರ್ಥಿಗಳು ಏನು ಮಾಡಬೇಕು, ನಿಮಗೆ ಯಾವಾಗ ಅಮೌಂಟ್ ಬರುತ್ತೆ ಅಂತ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಬರ್ತೀನಿ. ವೀಡಿಯೋನ ಸ್ಕಿಪ್ ಮಾಡೋದೇ ಕೊನೆವರೆಗೂ ನೋಡಿ. ನೀವೇನಾದರೂ ಇದೇ ಮೊದಲನೇ ಬಾರಿಗೆ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ. ಯಾಕಂದರೆ ತುಂಬ ಜನ ವಿದ್ಯಾರ್ಥಿಗಳು ಏನು ಮಾಡ್ತಿದ್ದೀರಾ ಅಂದರೆ ಜಸ್ಟ್ ವೀಡಿಯೋಸನ್ನು ಮಾತ್ರ ನೋಡ್ತೀರಾ, ಬಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ತಿಲ್ಲ. ಇದರಿಂದ ನಿಮಗೆ ಅಷ್ಟಾಗಿ ಕ್ವಿಕ್ಕಾಗಿ ಅಪ್ಡೇಟ್ಸ್ ಬರೋಲ್ಲ. ಮತ್ತು ಇನ್ಸ್ಟಾಗ್ರಾಮಲ್ಲಿ ನಾನು ಕ್ವಿಕ್ಕಾಗಿ ಅಪ್ಡೇಟ್ಸನ್ನು ಮಾಡ್ತಿರ್ತೀನಿ. ಒಂದು ಸಮ್ ಟೈಮ್ಸ್ ವೀಡಿಯೋ ಮಾಡೋಕ್ಕಾಗಿಲ್ಲ ಅಂದರೆ ನಾನು ಇನ್ಸ್ಟಾಗ್ರಾಮಲ್ಲಿ ವೀಡಿಯೋ ಮಾಡಿ ಅಪ್ಲೋಡನ್ನು ಮಾಡ್ತೀನಿ ಮತ್ತು ಇನ್ಸ್ಟಾಗ್ರಾಮಲ್ಲಿ ನಾನು ಸ್ಟೋರೀಸನ್ನು ಹಾಕ್ತೀನಿ. ಅದರಿಂದ ನಿಮಗೆ ಆದಷ್ಟೇ ಬೇಗ ಅಪ್ಡೇಟ್ಸ್ ಸಿಗುತ್ತೆ. ಅದಕ್ಕೋಸ್ಕರ ನೀವು ಏನಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ನಿಮಗೆ ಫಸ್ಟು ಅಪ್ಡೇಟ್ ಬರುತ್ತೆ. ನಿಮ್ಮ ಡೌಟ್ಸ್ ಕೂಡ ಆದಷ್ಟು ಬೇಗನೆ ಕ್ಲಾರಿಫಿಕೇಷನ್ ಆಗುತ್ತೆ. ಇವಾಗ ಡೈರೆಕ್ಟಾಗೇ ವೀಡಿಯೋಕ್ಕೆ ಬರೋದು. ಇಲ್ಲಿ 2 ಕನ್ಸರ್ನ್ ಇಟ್ಕೊಂಡು ನಾನು ವೀಡಿಯೋ ಮಾಡ್ತೀನಿ. ನಂಬರ್ 1 ಕನ್ಸರ್ನ್ ಬಂದು ಯಾರಿಗೆಲ್ಲ ವಿದ್ಯಾರ್ಥಿಗಳಿಗೆ ಅಮೌಂಟು ಸ್ಯಾಂಕ್ಷನ್ ಆಗಿದೆ ಮತ್ತು ಯಾರಿಗೆಲ್ಲ ಇನ್ನೂ ಸ್ಯಾಂಕ್ಷನ್ ಆಗಿಲ್ಲ, 2 ಕನ್ಸರ್ನ್ ಮೇಲೆ ತಿಳಿ ಇದೆ. ಇವಾಗ ಮೊದಲನೇ ಕನ್ಸರ್ನ್ಗೆ ಬರೋದಾದರೆ ಯಾವೆಲ್ಲ ವಿದ್ಯಾರ್ಥಿಗಳಿಗೆ ಆಲ್ರೆಡಿ ಅಮೌಂಟು ಸ್ಯಾಂಕ್ಷನ್ ಆಗಿದೆ ಆ ಥರ ವಿದ್ಯಾರ್ಥಿಗಳಿಗೆ ಎಸ್ಟರ್ಡೇ ಬಿಫೋರ್ ಅಂದರೆ 19 ತಾರೀಕು ತುಂಬ ಜನ ವಿದ್ಯಾರ್ಥಿಗಳಿಗೆ ಅಮೌಂಟು ಬಂದಿದೆ. ಅದು ಯಾಸವಿ PM ಯಾಸವಿ ಯೋಜನೆ ಆಗಿರ್ಬೋದು ಅಥವಾ ನಾರ್ಮಲ್ SSB ಸ್ಕಾಲರ್ಶಿಪ್ ಆಗಿರ್ಬೋದು, ತುಂಬ ಜನ ವಿದ್ಯಾರ್ಥಿಗಳಿಗೆ ಬಂದಿದೆ. ಅದನ್ನು ಬಿಟ್ಟು ಇನ್ನು ಯಾರಿಗೆಲ್ಲ ಅಮೌಂಟ್ ಸ್ಯಾಂಕ್ಷನ್ ಆಗಿದ್ದು ಕೂಡ ಇನ್ನೂ ಅಕೌಂಟ್ಗೆ ಅಮೌಂಟು ಬಂದಿಲ್ಲ, ನಾನು ಇನ್ನೊಂದು ಸಲ ಮೆನ್ಷನ್ ಮಾಡಿ ಹೇಳ್ತಿದ್ದೀನಿ. ನಿಮಗೆ ಆಲ್ರೆಡಿ ಅಮೌಂಟ್ ಸ್ಯಾಂಕ್ಷನ್ ಆಗಿ ಇಲ್ಲಿ ಯಾರಿಗೆಲ್ಲ ಅಮೌಂಟ್ ಶೋ ಆಗ್ತಿದೆ ಆ ಥರ ವಿದ್ಯಾರ್ಥಿಗಳಿಗೆ ವಿತಿನ್ 1 ಮಂತ್ ಒಳಗಡೆ ಅಂದರೆ ಎಂಡ್ ಆಫ್ ದ ಜುಲೈ ಒಳಗಡೆ ನಿಮಗೆ ಅಮೌಂಟು ನಿಮ್ಮ ಅಕೌಂಟಿಗೆ ಬರುತ್ತೆ. ಅಂದರೆ ಯಾರಿಗೆ ಅಮೌಂಟು ಆಲ್ರೆಡಿ ಸ್ಯಾಂಕ್ಷನ್ ಆಗಿ ಇಲ್ಲಿ ಅಮೌಂಟ್ ಶೋ ಆಗಿ DBTಗೆ ಪುಷ್ ಆಗಿದೆ ಆ ಥರ ವಿದ್ಯಾರ್ಥಿಗಳಿಗೆ ಹೇಳ್ತಾ ಇರೋದು ವಿತಿನ್ 1 ಮಂತ್ ಅಂದರೆ ಎಂಡ್ ಆಫ್ ದ ಜುಲೈ ಒಳಗಡೆ ನಿಮ್ಮ ಅಕೌಂಟ್ಗೆ ಅಮೌಂಟು ಬರುತ್ತೆ. ಯಾಕಂದರೆ ಸ್ಯಾಂಕ್ಷನ್ ಆಗಿರೋರಿಗೆ ಮಾತ್ರ. ಬಟ್ ಇನ್ನು ನೀವು ಇಲ್ಲಿ ನೋಡ್ಬೋದು, ಯಾರಿಗಿಲ್ಲಿ 18,100 ಆಗಿರ್ಬೋದು, ಡಿಗ್ರಿ ವಿದ್ಯಾರ್ಥಿಗಳಿಗೆ 10,000 ಪ್ಲಸ್ ಸಮಥಿಂಗ್ ಆಗಿರ್ಬೋದು, ನರ್ಸಿಂಗ್ ವಿದ್ಯಾರ್ಥಿಗಳಾಗಿರ್ಬೋದು ಅಥವಾ ಮೆಡಿಕಲ್ ವಿದ್ಯಾರ್ಥಿಗಳಿಗಾಗಿರ್ಬೋದು, PUC ವಿದ್ಯಾರ್ಥಿಗಳಿಗಾಗಿರ್ಬೋದು, ಯಾರಿಗೆಲ್ಲ ಆಲ್ರೆಡಿ ಅಮೌಂಟ್ ಸ್ಯಾಂಕ್ಷನ್ ಆಗಿದೆ ಆ ಥರ ವಿದ್ಯಾರ್ಥಿಗಳ ಬಗ್ಗೆ ಮಾತಾಡ್ತಿರೋದು. ಅವ್ರಿಗೆ ಜುಲೈ ಎಂಡ್ ಒಳಗಡೆ ಅಮೌಂಟು ಸ್ಯಾಂಕ್ಷನ್ ಆಗಿ ನಿಮಗೆ ಬರುತ್ತೆ. ಇನ್ನು 2ನೇ ಕ್ಯಾಟಗರಿ ವಿದ್ಯಾರ್ಥಿ ಅಂದರೆ ಇನ್ನೂ ಅಮೌಂಟೇ ಸ್ಯಾಂಕ್ಷನ್ ಆಗಿಲ್ಲ, ಅವರು ಏನು ಮಾಡಬೇಕು ಅಂದರೆ ನೀವಿಲ್ಲಿ ನೋಡ್ಬೋದು ಅಪ್ಲಿಕೇಶನ್ ವೆರಿಫಿಕೇಷನ್ ಹೆಸರಾಗಿದೆ, ಅಪ್ಲೋಡ್ ಆ್ಯಸ್ ಎಲಿಜಿಬಲ್ ಕೂಡ ಹೆಸರಾಗಿದೆ. ಬಟ್ ನಮಗಿನ್ನೂ ₹1 ಕೂಡ ಅಮೌಂಟು ಸ್ಯಾಂಕ್ಷನ್ ಆಗಿಲ್ಲ ಅಂತ ತುಂಬ ಜನ ವಿದ್ಯಾರ್ಥಿಗಳು ಕೇಳ್ತಾ ಇದ್ದಾರೆ. ಇನ್ನೊಂದೇನೆಂದರೆ ಯಾವೆಲ್ಲ ವಿದ್ಯಾರ್ಥಿಗಳಿಗೆ ಅಪ್ಲಿಕೇಶನ್ ವೆರಿಫಿಕೇಷನ್ ಆಗಿಲ್ಲ ಕೈಂಡ್ಲಿ ವಿಸಿಟ್ ನಿಮ್ಮ ಡಿಪಾರ್ಟ್ಮೆಂಟ್ಗೆ ವಿಸಿಟ್ ಮಾಡಿ ಅದ್ರ ಬಗ್ಗೆ ವಿಚಾರಿಸಿ. ಯಾಕಂದರೆ ಇಫ್ ಇನ್ ಕೇಸ್ ಸ್ಕಾಲರ್ಶಿಪ್ದು ಡಿಲೇ ಆಯಿತು ಅಂದರೆ ನಿಮಗೆ ಅಪ್ಲಿಕೇಶನ್ ವೆರಿಫಿಕೇಷನ್ ಪೆಂಡಿಂಗ್ ಇದ್ದರೆ ಮತ್ತೆ ಅಮೌಂಟ್ ಬರೋಲ್ಲ. ಯಾಕಂದರೆ ಅಮೌಂಟು ಸ್ಯಾಂಕ್ಷನ್ ಆಗಿದ್ದರೆ ಯಾವಾಗಲೂ ಒಂದಿನ ಬರುತ್ತೆ ಅಂತ ಒಂದು ಹೋಪ್ ಇರುತ್ತೆ. ಬಟ್ ಈ ಅಪ್ಲಿಕೇಶನ್ನೇ ವೆರಿಫಿಕೇಷನ್ ಆಗಿಲ್ಲ ಅಂದರೆ ನಿಮ್ಗೆ ಅಮೌಂಟ್ ಖಂಡಿತವಾಗಿ ನೀವು ಎಷ್ಟೇ ಇದು ಮಾಡಿದ್ರು ಕೂಡ ಅಮೌಂಟ್ ಬರೋಲ್ಲ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಯಾವೆಲ್ಲ ವಿದ್ಯಾರ್ಥಿಗಳಿಗೆ ಅಪ್ಲಿಕೇಶನ್ ವೆರಿಫಿಕೇಷನ್ ಆಗಿಲ್ಲ ಕೈಂಡ್ಲಿ ವಿಸಿಟ್ ಡಿಪಾರ್ಟ್ಮೆಂಟ್ಗೆ ವಿಸಿಟ್ ಮಾಡಿ ಅಪ್ಲಿಕೇಶನನ್ನು ವೆರಿಫಿಕೇಷನನ್ನು ಮಾಡ್ಕೊಳ್ಳಿ. ನಿಮಗೆ ಆಲ್ರೆಡಿ ಅಪ್ಲಿಕೇಶನ್ ವೆರಿಫಿಕೇಷನ್ ಆಗಿದೆ ಬಟ್ ಇನ್ನೂ ಅಮೌಂಟು ಸ್ಯಾಂಕ್ಷನ್ ಆಗಿಲ್ಲ ಅಂದರೆ ದಯವಿಟ್ಟು ವೆಯ್ಟ್ ಮಾಡಿ. ವಿತಿನ್ ಒಂದು 15 ಡೇಸ್ ಒಳಗಡೆ ನಿಮಗೆ ಅಮೌಂಟು ಸ್ಯಾಂಕ್ಷನ್ ಆಗುತ್ತೆ. ನಿಮಗೂ ಕೂಡ ಅಮೌಂಟ್ ಬರೋ ಸ್ವಲ್ಪ ಡಿಲೇ ಆಗುತ್ತೆ. ಯಾಕಂದರೆ ನಿಮಗೂ ಸ್ಯಾಂಕ್ಷನ್ ಆಗದೇ ಇರೋದ್ರಿಂದ ನಿಮಗೆ ಆಲ್ಮೋಸ್ಟ್ ಅಮೌಂಟ್ ಸ್ಯಾಂಕ್ಷನ್ ಆದರೂ ಕೂಡ 1.5 ಮಂತ್ 2 ಮಂತ್ಸ್ ಅಂದರೆ ಸ್ಯಾಂಕ್ಷನ್ ಡೇಟ್ ತೊಗೊಂಡ್ರು ಕೂಡ ನಿಮಗೆ ಇನ್ನೂ 2 ಮಂತ್ಸ್ ಬೇಕಾಗುತ್ತೆ ನಿಮಗೆ ಅಮೌಂಟ್ ಬರೋಷ್ಟರಲ್ಲಿ. ಅದಕ್ಕೋಸ್ಕರ ಯಾರಿಗೆಲ್ಲ ಅಮೌಂಟ್ ಸ್ಯಾಂಕ್ಷನ್ ಆಗಿಲ್ಲ ಅವರು ತುಂಬ ದಿನ ವೆಯ್ಟ್ ಮಾಡಬೇಕಾಗುತ್ತೆ. ಇನ್ನೊಂದು ಕನ್ಸರ್ನ್ ಏನು ಅಂದರೆ ನಮಗೆ ಅಪ್ಲಿಕೇಶನ್ ವೆರಿಫಿಕೇಷನ್ ಆಗಿದೆ, ಅಮೌಂಟು ಕೂಡ ಸ್ಯಾಂಕ್ಷನ್ ಆಗಿದೆ, DBT ಕೂಡ ಪುಷ್ ಆಗಿದೆ. ಬಟ್ 7 ಮಂತ್ಸ್ 6 ಮಂತ್ಸ್ 8 ಮಂತ್ಸ್ ನಾವು ಅಪ್ಲಿಕೇಶನ್ ಹಾಕಿದ್ದು ಇಲ್ಲಿಂದ ಕೂಡ ಸ್ಯಾಂಕ್ಷನ್ ಆಗಿದ್ರು ಕೂಡ ಅಮೌಂಟ್ ಬಂದಿಲ್ಲ ಅಂತ ಕೇಳ್ತಿದ್ದಾರೆ. ಆ ಥರ ವಿದ್ಯಾರ್ಥಿಗಳು ಕೂಡ ವೆಯ್ಟ್ ಮಾಡಿ. ಯಾಕಂದರೆ ಇದು ಬ್ಯಾಚ್ ವೈಸ್ ಹಾಕೋದ್ರಿಂದ ನಿಮಗೆ ಅಮೌಂಟ್ ಬರೋ ಸ್ವಲ್ಪ ಡಿಲೇ ಆಗುತ್ತೆ. ನಮಗೊಬ್ಬರು DM ಮೆಸೇಜ್ ಮಾಡಿದ್ರು ಇನ್ಸ್ಟಾಗ್ರಾಮಲ್ಲಿ. ನಾನು ನನ್ನ ಫ್ರೆಂಡು ಒಂದು ದಿನ ಹಾಕಿದ್ದು, ಆ ನನ್ನ ಫ್ರೆಂಡಿಗೆ ಬಂದಿದ್ದು ನನಗೆ ಬಂದಿಲ್ಲ ಅಂತ. ಫ್ರೆಂಡ್ ಇಲ್ಲಿ ಏನಾಗುತ್ತೆ ಅಂದರೆ ನೀವೇನೋ ಒಂದು ದಿನ ಅಪ್ಲಿಕೇಶನ್ ಹಾಕಿರ್ತೀರ, ಬಟ್ ಅಲ್ಲಿ ಬ್ಯಾಚ್ ವೈಸನ್ನು ಮಾಡಬೇಕಿದ್ರೆ ನಿಮ್ಮ ಫ್ರೆಂಡೇ ಬೇರೆ ಬ್ಯಾಚ್ ಇರ್ತಾರೆ, ನೀವೇ ಬೇರೆ ಬ್ಯಾಚ್ ಇರ್ತೀರ. ಅದರಿಂದ ನಿಮಗೆ ಅಮೌಂಟ್ ಬರೋ ಸ್ವಲ್ಪ ಡಿಲೇ ಆಗಿರುತ್ತೆ. ಅದರಿಂದ ವೆಯ್ಟ್ ಮಾಡಿ ನಿಮಗೆ ಅಮೌಂಟು ಬರುತ್ತೆ. ಐ ಹೋಪ್ ಎಲ್ಲರೂ ಕೂಡ ಡೌಟ್ ಕ್ಲಾರಿಫಿಕೇಷನ್ ಆಗಿ ತಿಳ್ಕೊಳ್ತೀನಿ. ಎಕ್ಸ್ಟ್ರಾ ಡೌಟ್ ಇದ್ರೂ ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಇನ್ಸ್ಟಾಗ್ರಾಮಲ್ಲಿ ಕೂಡ ಡೈರೆಕ್ಟಾಗಿ DM ಮಾಡಿ ನಿಮ್ಮ ಡೌಟ್ನ ಕ್ಲಾರಿಫಿಕೇಷನನ್ನು ಮಾಡಿಕೊಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.